ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹು ನಿರೀಕ್ಷಿತ, ಬಹು ಗೊಂದಲದ ಈ CM ಬದಲಾವಣೆಯ ಕಾರ್ಯಕ್ರಮ ಅಥವಾ ಸಂಘರ್ಷ ಇದೆಯಲ್ಲ, ಅದು ಸದ್ಯದ ಮಟ್ಟಿಗೆ ಮುಂದೆ ಹೋಗಿದೆ. ಯಾಕೆ CM ಬದಲಾವಣೆಯ ಕಾರ್ಯಕ್ರಮ ಸಂಘರ್ಷ ಮುಂದೆ ಹೋಯಿತು? ಅದಕ್ಕೆ ಇರುವಂಥ ಪ್ರಮುಖವಾದಂಥ ತೊಡಕಾದರೂ ಏನು? ಎಷ್ಟು ತಿಂಗಳ ಕಾಲ ಮುಂದಕ್ಕೆ ಹೋಯಿತು? ಅಥವಾ CM ಬದಲಾವಣೆ ಆಗಲ್ವಾ? ಯಾಕೆ ಈ ಒಂದು ಸುದ್ದಿ ಇದೀಗ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ? ಜೊತೆಗೆ ಸಿದ್ದರಾಮಯ್ಯನವರ ಮನೆಯ ಗೃಹ ಪ್ರವೇಶ ಕೂಡ ಮುಂದಿನ ವರ್ಷ ಅಥವಾ ಡಿಸೆಂಬರ್ ಅಥವಾ ಜನವರಿಯ ವೇಳೆಗೆ ಆಗತ್ತೆ. ಇದರ ಬೆಳವಣಿಗೆ ಏನು? ಆ ವೇಳೆಗೆ CM ಬದಲಾವಣೆ ಆಗ್ತಾರಾ? ಬದಲಾವಣೆ ಆದರೆ ಯಾವ ತಿಂಗಳಲ್ಲಿ ಮುಹೂರ್ತ ಆಗುತ್ತೆ? ಇವೆಲ್ಲವನ್ನು ನೋಡೋದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, CM ಬದಲಾವಣೆ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಎನ್ನುವಂಥ ಹೇಳಿಕೆಯ ಕೊಟ್ಟಂತ ತುಮಕೂರಿನ KN ರಾಜಣ್ಣ ಮನೆಗೆ ಹೋಗ್ಬಿಟ್ರು. DKಶಿ ವಿರುದ್ಧ ಕತ್ತೆಯನ್ನು ಮಸಿತಾ ಇದ್ದಂಥ KN ರಾಜಣ್ಣ ಅಂದರೆ ಮಾಜಿ ಸಚಿವರು, ಸಹಕಾರ ಸಚಿವರಾಗಿದ್ದಂಥ ಮತ್ತು ಹಾಸನ ಜಿಲ್ಲೆಯ ಉಸ್ತುವಾರಿಯಾಗಿದ್ದಂಥ KN ರಾಜಣ್ಣನವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಜಾ ಮಾಡಿಬಿಡ್ತು, ಲಿಟ್ರಲಿ ಕಿತ್ತು ಬಿಸಾಡ್ತು. ಇದರ ಹಿಂದೆ ಕೂಡ ದೊಡ್ಡದಾದಂಥ ಕೈ ಕೆಲಸ ಮಾಡಿದೆ ಅನ್ನೋದು ಕೂಡ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಮತ್ತು ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂಥ ಘೋಷಣೆ ಮೊಳಗಿಸಿದಂಥ, ಅಂದರೆ ಸೆಪ್ಟೆಂಬರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, DK ಶಿವಕುಮಾರ್ ತಾನೇ ಮುಖ್ಯಮಂತ್ರಿ ಆಗ್ತೇನೆ ಸೆಪ್ಟೆಂಬರ್ ವೇಳೆಗೆ ಎನ್ನುವಂಥ ಮಾತನ್ನು ತಮ್ಮ ಬೆಂಬಲಿಗರ ಮುಖಾಂತರ ಮೊಳಗಿಸಿದನ್ನ ಹತ್ತಿಕ್ಕಲು KN ರಾಜಣ್ಣ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ H.C. ಮಹದೇವಪ್ಪ ಹೀಗೆ ಅನೇಕ CM ಆಪ್ತ ಬಣದವರು DK ಶಿವಕುಮಾರ್ ಅವರ ವಿರುದ್ಧ ಕತ್ತಿ ಮಸಿತಾನೆ ಇದ್ರು. ಅದಕ್ಕೆ ತಕ್ಕದಾದಂಥ ಶಾಸ್ತಿ ಎಂಬಂತೆ DK ಶಿವಕುಮಾರ್ ಅವರ ನೇತೃತ್ವದ ಹಿಂದೆ ಕಾಣದ ಕೈಗಳು KN ರಾಜಣ್ಣನವರನ್ನ, ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆ ಕೊಟ್ಟಂತ KN ರಾಜಣ್ಣನವರನ್ನ ಅವರ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಿ ಈ ಸೆಪ್ಟೆಂಬರ್ ಕ್ರಾಂತಿ ಯಾವ ಥರದಲ್ಲಿ ಉಲ್ಟಾ ಹೊಡೆಯಿತು ಎನ್ನುವುದನ್ನು DK ಶಿವಕುಮಾರ್ ಅವರು ನೇರವಾಗಿ, ಪರೋಕ್ಷ ಅಲ್ಲ ನೇರವಾಗಿ KN ರಾಜಣ್ಣನವರಿಗಿಂತ ವಾರ್ನಿಂಗ್ ಕೊಟ್ಟು, ಜೊತೆಗೆ ಎಲ್ಲರೂ ಕೂಡ ವಾರ್ನಿಂಗ್ ಕೊಟ್ಟಂತಿತ್ತು. ಆದರೆ ಸೆಪ್ಟೆಂಬರ್ ಕ್ರಾಂತಿ ಹೋಗಿ ಇದೀಗ ಅಕ್ಟೋಬರ್ ಬಂತು, ಅಕ್ಟೋಬರಲ್ಲೂ ಆಗಲ್ಲ, ನವಂಬರ್ ಬರುತ್ತೆ, ನವಂಬರಲ್ಲೂ CM ಬದಲಾವಣೆ ಆಗಲ್ಲ, ಡಿಸೆಂಬರ್ ಆಗುತ್ತೆ, ಡಿಸೆಂಬರಲ್ಲೂ ಕೂಡ CM ಬದಲಾವಣೆ ಆಗಲ್ಲ ಎನ್ನುವಂಥ ಖಚಿತ ಮಾಹಿತಿ ಇದೀಗ ಓಡಾಡ್ತಿದೆ. ಅದಕ್ಕೆ ಖುದ್ದು ಮನ್ಸು ಮಾಡಿದಂಥವರು DK ಶಿವಕುಮಾರ್ ಅವರು. ಯಾಕಂದರೆ ಸದ್ಯ ಸರ್ಕಾರ ಸುಭದ್ರ ಸ್ಥಿತಿಯಲ್ಲಿದೆ ಮತ್ತು ಆರ್ಥಿಕವಾಗಿ ತುಂಬ ಕೊರತೆ ಇದೆ. ಈ ಘಟ್ಟದಲ್ಲಿ ಏನಾದರೂ ಮಾಡಿ ನಾವು CM ಬದಲಾವಣೆ ಆದರೆ, CM ಬದಲಾವಣೆ ಮಾಡಿದರೆ ಅಥವಾ ನಾನೇ ಆ ಪಟ್ಟದಲ್ಲಿ ಕೂತ್ರೆ ಇಡೀ ರಾಜ್ಯದ ಜನರು ದಂಗೆ ಹೇಳ್ತಾರೆ. ಸದ್ಯದ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಹಿರಿಯರಾದಂಥ, ಆರ್ಥಿಕ ತಜ್ಞರಾದಂಥ ಮತ್ತು ಹಿರಿಯ ಮುತ್ಸದಿಯಾದಂಥ, ಸಮಾಜವಾದಿ ಮುಖಂಡರಾದಂಥ, ಅಹಿಂದ ವರ್ಗದ ಕಣ್ಮಣಿಯಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ. ಹೇಗೂ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ, ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಹೋಗಿಲ್ಲ, ಬೆಂಗಳೂರಿನ ರಸ್ತೆಯೆಲ್ಲ ಗುಂಡಿ ಆಗಿಬಿಟ್ಟಿದೆ, ಅಥವಾ ಸಮಾಧಿ ಹೇಗುವಂಥ ಕೆಲಸ ಬೆಂಗಳೂರಿನಿಂದ ಸ್ಟಾರ್ಟ್ ಆಯಿತು ಅಂದ್ರೂ ತೊಂದರೆ ಇಲ್ಲ. ಯಾಕಂದರೆ ಹೇಳಿ ಕೇಳಿ ಸಮಾಧಿ ಹೇಗುವಂಥ ಕೆಲಸ, ಸಮಾಧಿ ಹೇಗುವಂಥ ಕಾರ್ಯ ಅಂದ್ಕೊಳ್ಳಿ ನಮ್ಗೆ ಧರ್ಮಸ್ಥಳ ಬೆಳ್ತಂಗಡಿ ಬರುತ್ತೆ. ಆದರೆ ಲಿಟ್ರಲಿ ಸಮಾಧಿ ಹೇಗುವಂಥ ಹೊಂಡ ಆಗಿರುವಂಥ ಕೆಲಸ ಸ್ಟಾರ್ಟ್ ಆಗಿದ್ದೇ ಬೆಂಗಳೂರಿನಿಂದ, ಅದು ಈಗ ಧರ್ಮಸ್ಥಳಕ್ಕೆ ಹೋಗಿದೆ ಅಂತ ಹೇಳ್ಬೋದು. ನೀವು ಎಲ್ಲೇ ಹೋದರೂ ಕೂಡ ಬೆಂಗಳೂರಿನಲ್ಲಿ ಗುಂಡಿ. ಏನಾದರೂ ಆ್ಯಕ್ಟಿವ್ ಹೊಂಡದಲ್ಲಿ ಹೋಗ್ತಾ ಇರುವಂಥ ಒಬ್ಬರು ಸ್ವಲ್ಪ ಸ್ಲಿಪ್ ಆಗಿ ಬಿದ್ದು ಹಿಂದಿಂದ ಬಸ್ ಕೂತ್ಕೊಂಡು ಹೋಗುತ್ತೆ. ಮೊನ್ನೆ ತಾನೇ ಇಬ್ಬರು ಕೋಲಾರದ ಕೈವಾರ ಕ್ಷೇತ್ರವನ್ನು ನೋಡ್ಕೊಂಡು ಬರ್ತಾ ಇದ್ದಂಥ ಇಬ್ಬರು ಸಹೋದರಿಯವರ ಮೇಲೆ ಹೇಗೆ ಗಾಡಿ ಹತ್ಕೊಂಡು ಇಬ್ಬರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಯ್ತು ಎನ್ನುವುದು ಇದೀಗ ಕಣ್ಮುಂದೆ ಇರುವಂಥ ಒಂದು ಸಾಕ್ಷಿಯಾಗಿದೆ. ಬೆಂಗಳೂರು ಗುಂಡಿಯಾಗಿದೆ, ಗುಂಡಿಯಲ್ಲಿ ಹೋಮ ಮಾಡ್ದಂಗಾಗಿದೆ. ಯಾವುದೇ ಕಾರಣಕ್ಕೂ ಕೂಡ BJಪಿಯವರು ಸರ್ಕಾರ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ. ಇಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 20-21 BJP MLAಗಳಿದ್ದಾರೆ. ಅವರು ಒಬ್ಬರು ಪಿಟಿಕ್ ಅಂತ ಇಲ್ಲ. ಅವ್ರಿಗೆ ಏನಾದರೂ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕಂದ್ರೆ ಮೀಡಿಯಾದವ್ರು ಬರಲೇಬೇಕಾಗುತ್ತೆ. ಮೀಡಿಯಾ ಬಂದರೆ ಮಾತ್ರ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಪ್ರೊಟೆಸ್ಟೇ ಮಾಡಲ್ಲ BJಪಿಯವರು. ಅಂಥ ಒಂದು ಕೆಟ್ಟ ರಾಜಕಾರಣವನ್ನು BJP ಮಾಡ್ತಾ ಇದೆ. ನೋಡಿ, ಒಂದು ಸರ್ಕಾರ ಅಂದ ಕೂಡಲೇ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಹರಿಹಾಯಬೇಕು, ಜೊತೆಗೆ ಮೀಡಿಯಾದವರು ಕೂಡ ಹರಿಹಾಯಬೇಕು. ಆದರೆ ಮೀಡಿಯಾದವ್ರಿಗೆ ಹರಿಹಾಯಲಿಕ್ಕೆ BJಪಿಯವರು ಏನು ವಸ್ತು ಕೊಡ್ತಾ ಇಲ್ಲ, BJಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, BJಪಿಯವರು ಬಾಯೇ ಬಿಡ್ತಾ ಇಲ್ಲ. ಹಾಗಾಗಿ ಮೀಡಿಯಾದವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಸರ್ಕಾರವೇ ವಿರೋಧ ಪಕ್ಷದವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ರು ಕೂಡ ಇವರು ಮಕಾಡೆ ಮಲ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಏನಾದರೂ BJP ಬೆಂಗಳೂರಿನಲ್ಲಿ ಹೊಂಡ ಆಗಿದೆ, ಗುಂಡಿ ಆಗಿದೆ ಅಂದರೆ BJP 20 ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಲೆಕ್ಕಾಚಾರ ಈಗ ಜನರು ಕೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಲಾಭ ಆಗ್ತದೆ. ನೋಡಿ, ಕಾಂಗ್ರೆಸ್ ಪಕ್ಷದ ಅಥವಾ ಗ್ಯಾರಂಟಿ ಹಣ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಬೆಂಗಳೂರಿನ ರಸ್ತೆಯೆಲ್ಲ ಗುಂಡಿಯಾಗಿದೆ. ನಾವು ಬೇರೆ ಬೇರೆ ಕಡೆ ಹೋದಾಗಲೂ ಅಷ್ಟೇ ರಾಷ್ಟ್ರೀಯ ಹೆದ್ದಾರಿಗಳು ಅಥವಾ ರಾಜ್ಯ ಹೆದ್ದಾರಿಗಳು ಗುಂಡಿಮಯ ಆಗಿ ಅಲ್ಲಿ ಯಾವುದೇ ಬಸ್ಸು
ಏನಾದರೂ ಖಾಲಿ ಗಾಡಿಗಳು ಹೋಗ್ಬೋದು ಹೊರತು ಅಥವಾ ದೊಡ್ಡ ವೆಹಿಕಲ್ ಹೋಗ್ಬೋದು ಹೊರತು ಚಿಕ್ಕ ಪುಟ್ಟ 3 ವೀಲರು 4 ವೀಲರು ಕಾರು ಹೋದರೆ ಟೈರ್ಗಿಂತ ದೊಡ್ಡ ಹೊಂಡ ಇದೆ. ಹಾಗಾಗಿ ನಿಲ್ಲಿಸ್ಕೊಂಡು ಎಲ್ಲಾದರೂ ಚಿಕ್ಕ ಪುಟ್ಟ ಹಾದಿ ಇದ್ದರೆ ಕೆಳಗಡೆ ರೋಡಿನ ಕೆಳಗಿಳಿಸ್ಕೊಂಡು ಹೋಗುವಂಥ ಒಂದು ಸಾಕ್ಷಿ ಕೂಡ ನಮ್ಗೆ ಸಿಗ್ತಾ ಇದೆ. ಯಾವುದೇ ಒಂದು ಫೋಟೋ ಹರಿದಾಡ್ತು ಗುಂಡಿ ಜೂಮ್ ಮೇಲೆ ಫೋಟೋ ತೆಗೆದ್ರು ಅನ್ನೋದಲ್ಲ. ಲಿಟ್ರಲಿ ಯಾವುದಾದ್ರೂ ಹಳ್ಳಿಗೆ ಹೋಗಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನೀವು ನೋಡಿದಾಗ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಬೆಂಗಳೂರು ಹೈವೇ ನೋಡ್ಬೋದು, ಅಥವಾ ಬೆಂಗಳೂರು ಟು ಪುಣೆ ಹೈವೇ ನೋಡ್ಬೋದು, ಅಥವಾ ಬೆಂಗಳೂರು ಟು ಹಾಸನ ಹೈವೇ ಅವೆಲ್ಲ ಚೆನ್ನಾಗಿದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು 6 ಲೈನ್ ಇರುತ್ತೆ. ನೀವು ರಾಷ್ಟ್ರೀಯ ಹೆದ್ದಾರಿಗಳು ನೋಡಿದಾಗ ಮತ್ತೊಂದು ಕ್ಯಾಟಗರಿ ರಾಷ್ಟ್ರೀಯ ಹೆದ್ದಾರಿಗಳು ನೋಡಿದಾಗ ಅಲ್ಲಿ ಬಾವಿ ತೋಡ್ದಂಗಿದೆ. ಇವೆಲ್ಲವೂ ಕೂಡ ಬಿಜೆಪಿಗೆ ಆಹಾರ ಆಗಬೇಕಿತ್ತು, ಬಿಜೆಪಿ ಮತ್ತು ಸರ್ಕಾರದ ವಿರುದ್ಧ ಮುಗಿಬೀಳಬೇಕಿತ್ತು. ಆದರೆ ಯಾವುದೇ ಕಾರಣಕ್ಕೆ ಮುಗಿಬೀಳ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತದ ಒಂದು ಪ್ರಿಕಾಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಈಗ ಸದ್ಯದ ಮಟ್ಟಿಗೆ ಮಳೆ ಕಡಿಮೆ ಆಗಲಿ, ಮಳೆ ಕಡಿಮೆ ಆದ ನಂತರ ರೋಡಿಗೆಲ್ಲ ಡಾಂಬರ್ ಹಾಕಿ ಒಂದು ಲೆವೆಲನ್ನು ರೋಡನ್ನು ಸರಿ ಮಾಡಿದ ನಂತರ ಮತ್ತು ಒಂದು ಲೆವೆಲ್ಲಿಗೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಗೃಹಲಕ್ಷ್ಮಿ ಹಣವನ್ನು ಹಾಕಿದ ನಂತರ ಆಗ ಜನವರಿ ವೇಳೆಗೆ ಹಬ್ಬದ ಸುಮಾರಿಗೆ ತಾನು ಮುಖ್ಯಮಂತ್ರಿ ಪಟ್ಟಕ್ಕೆ ಹೋಗ್ಬೋದು. ಮತ್ತು ಸರ್ಕಾರ ಅಥವಾ ಹೈಕಮಾಂಡ್ ಹೇಳಿದಂತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಕೊಟ್ಟಂತ ಒಂದು ಮಾತಿನಂತೆ ನನಗೆ ಸಿಎಂ ಪಟ್ಟ ಕೊಡ್ತಾರೆ. ಆದರೆ ಈಗ ಸದ್ಯ ಸಿಎಂ ಪಟ್ಟ ಕೊಟ್ಟರೆ ಅದನ್ನು ನಿಭಾಯಿಸುವಂಥದ್ದು ಮತ್ತು ಜನರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ. ಒಂದು ಕಡೆ SIT ತಂಡ ಧರ್ಮಸ್ಥಳದಲ್ಲಿ ತನಿಖೆಯನ್ನು ಮಾಡ್ತಿದೆ. ಜೊತೆಗೆ ಈಗ ಜಾತಿ ಗಣತಿ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನೋ ನಿಟ್ಟಿನಲ್ಲಿ 4-5 ಕ್ವಶನ್ ಕೇಳಬೇಕಿತ್ತು. ಆದರೆ 60 ಕ್ವಶನ್ ಕೇಳ್ತಾ ಇದ್ದಾರೆ. ನಿಮ್ಮ ಟಿವಿ ಇದೆಯಾ, ಸ್ಟೋವ್ ಇದೆಯಾ, ಅದಿದೆಯಾ, ಇದಿದೆಯಾ, ನಿಮ್ಮ ಕುಲ ಹೆಸರೇನು, ಗೋತ್ರ ಏನು, ಎಲ್ಲವನ್ನೂ ಕೇಳ್ತಾರೆ. ಇವೆಲ್ಲವೂ ಕೂಡ ಜನರಿಗೆ ಗೊಂದಲ ಆಗ್ತದೆ. ಇವೆಲ್ಲವನ್ನು ಸರಿ ಮಾಡಿದ ನಂತರ ಒಂದು ಹಂತಕ್ಕೆ ಸರ್ಕಾರ ಸ್ಟೇಬಲ್ ಆದ ನಂತರ, ಆರ್ಥಿಕವಾಗಿ ಸ್ಟೇಬಲ್ ಆದ ನಂತರ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಕೇಳಬಹುದು. ಜೊತೆಗೆ ಇದೀಗ GST ಕೂಡ ಸರಳೀಕರಣವಾದ ನಂತರ ರಾಜ್ಯ ಸರ್ಕಾರ ಸುಮಾರು 10,000 ಕೋಟಿಯಷ್ಟು ನಷ್ಟ ಆಗ್ತಿದೆ. ಅದು ಕೂಡ ಒಂದು ಕಡೆ ಭರಿಸಿಕೊಳ್ಬೇಕಾಗುತ್ತೆ. ಯಾಕಂದರೆ GST ಅಂದ ಕೂಡಲೇ ಎಲ್ಲರೂ ಅಂತ ಇದ್ರು, ಬಾಯಿಗೆ ಬಂದಂಗೆ ಕೇಂದ್ರ ಸರ್ಕಾರಕ್ಕೆ ಬೈತಾ ಇದ್ರು. GST ಮಾಡಿದ್ರೆ ಕೇಂದ್ರ ಸರ್ಕಾರ, GST ಮಾಡಿದ್ರೆ ಕೇಂದ್ರ ಸರ್ಕಾರ ಎನ್ನುವಂಥ ಒಂದು ಬಾಯಿಗೆ ಬಂದಂಗೆ ಕೇಂದ್ರ ಸರ್ಕಾರವನ್ನು ದೂರ್ತಾ ಇದ್ರು. ಆದರೆ ಈಗ ಗೊತ್ತಾಗ್ತಿದೆ GSTಯಲ್ಲಿ ಇಬ್ಬರಿಗೂ ಪಾಲಿದೆ. ಯಾವಾಗ ಕೇಂದ್ರ ಸರ್ಕಾರ GSTಯನ್ನು 20, 18%, 5%, 6% ಮಾಡ್ತಲ್ಲ, ಆಗ ಸರ್ಕಾರಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೂ ಕೂಡ ಸರಿಸುಮಾರು 50,000 ರಿಂದ 60,000 ಕೋಟಿ ನಷ್ಟ ಆಗ್ತಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 9,000 ರಿಂದ 10,000 ಕೋಟಿಯಷ್ಟು ನಮ್ಮ ಸರ್ಕಾರಕ್ಕೂ ಕೂಡ ನಷ್ಟ ಆಗ್ತಿದೆ. ಹಾಗಾಗಿ ಅದನ್ನು ಬರ್ಸ್ಕೊಳ್ಬೇಕು, ಗ್ಯಾರಂಟಿ ಹಣವನ್ನು ಹಾಕಬೇಕು. ಜೊತೆಗೆ ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಅದಕ್ಕೆ 1,000 ಕೋಟಿ ಬೇಕಾಗುತ್ತೆ. ಈಗಾಗಲೇ MLAಗಳಿಗೆ 10 ಕೋಟಿ, 20 ಕೋಟಿ, 25 ಕೋಟಿ ಹಣವನ್ನು ಅನುದಾನವಾಗಿ ಕೊಟ್ಟಾಗಿದೆ. ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಏನಾದರೂ ಒಂದು ವೇಳೆ ನಾನೇನಾದರೂ ಸಿಎಂ ಪಟ್ಟ ಬೇಕೇ ಬೇಕೆನ್ನುವಂಥ ಹಠ ಹಿಡಿದು ಸಿಎಂ ಪಟ್ಟವನ್ನು ತೆಗೆದುಕೊಂಡ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ಆರ್ಥಿಕವಾಗಿ ನಿಭಾಯಿಸುವುದು ಭಾರಿ ಕಷ್ಟವಾಗುತ್ತೆ ಅನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ಇದೀಗ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಪಟ್ಟದಿಂದ ಕೊಂಚವಾಗಿ ದೂರ ಉಳಿದು 1-2-3 ತಿಂಗಳ ಕಾಲ ಸಿಎಂ ವಿಷಯವನ್ನೇ ಮಾತಾಡಬಾರ್ದು. ಅದು ರಂಗನಾಥ್ ಆಗಿರ್ಬೋದು, ಶಿವಗಂಗಾ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ನಾಯಕರಾಗಿರ್ಬೋದು, ಯಾರೇ ಕೂಡ, ಅಥವಾ ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಯಾರೇ ಕೂಡ ಸಿಎಂ ಪಟ್ಟ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟ ತಕ್ಷಣವೇ ಅವರು ನೋಟಿಸ್ ಕೊಟ್ಬಿಡ್ತಾರೆ. ಅವರಿಗೆ ಎರಡು ಗೋಲ್ ಇದೆ. ಒಂದು, ಆ ಪಟ್ಟದ ಆಸೆ ಜೀವಂತ ಆಗಿರಬೇಕು, ಮತ್ತು ನಾನು ಪಕ್ಷದ ಅಧ್ಯಕ್ಷನಾಗಿ ನನ್ನ ತಂಡವನ್ನು ಹಟ್ಟೋಟಿಯಲ್ಲಿ ಇಟ್ಕೊಂಡಿದ್ದೇನೆ ಅನ್ನುವಂಥ ಮಾತು ಕೂಡ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಳೆದು ತೂಗಿ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಯಾವ ತಿಂಗಳಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಗೃಹ ಪ್ರವೇಶ ಮಾಡಿಕೊಂಡು ಮೈಸೂರಿನಲ್ಲಿ ಸೆಟ್ಲ್ ಆಗ್ತಾರೋ ಆಗ ಸಲೀಸಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಏರ್ತಾರೆ. ಅದು ಯಾವಾಗ ಅನ್ನೋದು ಕೂಡ ಸದ್ಯದಲ್ಲಿ ಮಾಹಿತಿ ತಿಳಿಯುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.